ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಊಟ ಮಾಡಿದ್ರೆ ಶ್ರೀ? ಇನ್ನೇನು ಅಂಶ ಮಾಡಬೇಕು. ಏನೋ ಮುಚ್ಚಿಡ್ತಿರೋ ಹಾಗಿದೆ. ಅರೆ ಅದೇನು ಕಂಡು ಬಿಟ್ರಿ ಮಿಸು? ಓ, ಅಂದ್ರೆ ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಆಯ್ತು. ಏನದು? ಇಲ್ಲ ನಾನು ಹೇಳಕ್ಕಿಲ್ಲ. ಈಗ ಹೇಳ್ತಿರೋ ಇಲ್ವೋ? ನಿಮ್ಮ ಯಾಕಿರೋ ಪಿರುತಿನ ಸಾನೆ ಕಷ್ಟಪಟ್ಟು ಮುಚ್ಚಿಟ್ಟಿವಿ ನಿಮ್ಮ ಮಿಸು. ನಿಮ್ಗೆ ನಾವು ಓದ್ಕೊಳೋದಿಲ್ಲ ಅಂದಿದ್ರೆ ನನ್ನ ಬುಲೆಟ್ನ ಕುರ್ಸ್ಕೊಂಡು ಹೈವೇನಾಗೆ ಜುಯ್ ಅಂತ ಹೋಯ್ತಾ ಇದ್ದೆ. ಸೀದಾ ಹುಬ್ಳಿಗೆ ಕರ್ಕೊಂಡು ಹೋಗ್ಬಿಡಿ, ನಂಗೂ ಟ್ರೈನ್ ಖರ್ಚು ಉಳಿಯತ್ತೆ. ನೀವು ಇನ್ನೊಂದು ಕಿತ ಕೇಳಿ ಸೀದಾ ಕರ್ಕೊಂಡು ಹೊಂಟೈತೀನಿ. ಹ್ಞೂ, ಕರ್ಕೊಂಡು ಹೋಗಿ ಮತ್ತೆ. ಸಾರಿ ತಮಾಷೆ ಮಾಡ್ದೆ. ನಾನೇನು ತಮಾಷೆ ಮಾಡ್ತಿಲ್ಲ. ನಾನು ನಿಮ್ಮ ಜೊತೆ ಹುಬ್ಳಿಗೆ ಬರ್ತೀನಿ. ಹುಬ್ಳಿಗ ಚಾನ್ಸೇ ಇಲ್ಲ. ಅವ್ವಂಗೆ ಗೊತ್ತಾದ್ರೆ ಅಷ್ಟೇ. ಅವ್ವ ಏನು ಮಾಡ್ತಾರೆ? ಅವಂತ ಹೇಳ್ಬಿಟ್ಟೆ ಹೋಗಮ್ಮ. ಏನ್ ತಮಾಷೆ ಮಾಡ್ತಿದ್ದೀರಾ? ಅವನ ಹತ್ರ ಏನಂತ ಹೇಳ್ತೀರಾ? ನಿಮ್ ಮಗ್ಳ ಜೊತೆ ಹುಬ್ಳಿಗೆ ಹೋಗ್ತೀನಿ ಅಂತನಾ? ಏನು ಸುಮ್ನಿರಿ, ತಮಾಷೆ ಅಲ್ಲ. ನಾನು ಅದನ್ನೇ ಹೇಳ್ತಿರೋದು ಮಿಸ್. ಈಗೇನು ಅವ ಒಪ್ಪಿಗೆ ಕೊಟ್ರೆ ನಾನು ನಿನ್ನ ಜೊತೆ ಬರ್ಬೋದಾ? ಶ್ರೀ ಹೇಳಿ, ಅವ ಒಪ್ಪದೆ ನಿಮ್ಗೆ ಓಕೆನಾ? ಆದ್ರೆ ಅವ ಒಪ್ಪಲ್ಲ. ಅದು ಯಾಕೆ ನಿಮಗೆ? ನಾನು ನೋಡ್ಕೊತೀನಿ. ಬೇಡ ನೀವೇನೋ ಕೇಳಕ್ ಹೋಗ್ಬೇಡಿ. ನಾನು ಕೇಳ್ತೀನಿ, ಅವ ಒಪ್ಕೊಂಡ್ರೆ ನಾನು ಬರ್ತೀನಿ. ಆಟೆಯ ಬೇಡ ಶ್ರೀ, ನನ್ ಮಾತು ಕೇಳಿ. ಅವ್ವ ಶ್ರೀ ನಾನು ಹೇಳೋದು ಕೇಳಿ. ಅವ 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 ವಾ ಅವ ನೀನು ಸರಿಯಾದ ಸಮಯಕ್ಕೆ ಬಂದಿದ್ದು ಸ್ಯಾನ ಉಪಕಾರ ಆಯ್ತು ಕಣಪ್ಪ. ಅವ ತಾಯಿ ಮಗನ ಮುಂದೆ ಕೈ ಮುಗಿದ್ರೆ ಅವನ ಆಸೆ ಕಮ್ಮಿ ಆಯ್ತದಂತೆ. ಅಯ್ಯೋ ಹಂಗನ್ಬೇಡ ಕಣಪ್ಪ. ನೀನು ಚೆಂದಾಗಿರ್ಬೇಕು, 100 ವರ್ಷ ಕಾಲ ಸುಖವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಏನ್ ಮಾತಾಡ್ತಿದ್ದಾರೆ ಇವರು? ಅವ್ವ ಶ್ರೀಗೆ ಆಶೀರ್ವಾದ ಮಾಡೋ ಹೋಗಿ ತಲೆ ಸವರ್ತಿದ್ದಾಳಲ್ಲ. ಅಯ್ಯಯ್ಯೋ, ಈ ಶ್ರೀ ಅಪ್ಪಿತಪ್ಪಿ ನಮ್ಮ ಪ್ರೀತಿ ವಿಷಯನ ಹೇಳ್ಬಿಟ್ರೆ ಹೆಂಗೆ? ನಾನು ಯಾವತ್ತೂ ಖುಷಿಯಾಗಿರ್ತೀನವ. ನನಗೆ ನೀವು ನಿಮ್ಮ ಮಕ್ಕಳು ಎಲ್ಲರೂ ಖುಷಿಯಾಗಿರ್ಬೇಕು, ಸರಿನಾ? ಹ್ಞೂ ಕಣಪ್ಪ. ಆಮ್ಯಾಕವ ನಿಮ್ದು ಒಂದು ವಿಷಯ ಕೇಳಬೇಕಿತ್ತು. ಏನಪ್ಪ? ಸ್ನೇಹ ಅವರು ಹುಬ್ಳಿಗೆ ಹೋಯ್ತಾರಂತಲ್ಲ? ಹ್ಞೂ ಕಣಪ್ಪ, ಪರೀಕ್ಷೆ ಬರೆಯೋಕೆ ಹೋಯ್ತಾವಳೆ. ಹುಬ್ಳಿನಾಗೆ ನನಗೂ ಹೊಸಿ ಕೆಲಸ ಐತೆ. ಸ್ನೇಹ ಅವ್ರ ಜೊತೆಗೆ ನಾನು ಹೋಗಿ ಬರೋಮ ಅಂತ ಅನ್ಕೋತೀನಿ. ನಿಮ್ಗೆ ಒಪ್ಪಿಗೆ ಇದೆ ಮಾತ್ರವ, ಇಲ್ಲಾಂದ್ರೆ ಇಲ್ಲ. ಅಯ್ಯೋ, ನೀನು ಅವಳ ಜೊತೆಗೆ ಹೋಯ್ತೀಯ ಅಂದರೆ ನನಗೂ ಖುಷಿನೇಯ. ಒಬ್ಳೆ ಹೋಯ್ತಾವಳಲ್ಲ ಅಂತ ನನಗೂ ದಿಗ್ಲಾಗಿತ್ತು ಕಣಪ್ಪ. ಅವಳು ಹುಷಿ ಆಟ ಮಾರಿ ಎಲ್ಲ ನಾನೇ ಮಾಡ್ತೀನಿ ಅಂತಾಳೆ. ನೀನು ಜೊತೆಗೆ ಹೋಗ್ಬಾ. ಸರಿಯವ. ಅಕ್ಕ ಬನ್ನಿ.
ಬನ್ನಿ ನಿಮ್ಮ ಅತ್ತೆ ಇಲ್ವೇನಮ್ಮ? ಇಲ್ಲ, ಅವ್ರು ಆಚೆ ಹೋಗೋರೆ. ಏನಾನ ಬೇಕಿತ್ತ ಅಕ್ಕ? ನಮ್ಮ ಮನೇಲಿ ಕೇಬಲ್ ಬರ್ತಿಲ್ಲ, ಅದಕ್ಕೆ ಟಿವಿ ನೋಡೋಣ ಅಂತ ಬಂದೆ ಕಣಮ್ಮ. ಏನು ಬೇಜಾರಿಲ್ಲ ತಾನೆ? ಬನ್ನಿ ಒಳಗೆ ಕುಂತ್ಕೊಳ್ಳಿ. ಟಿವಿ ಆನ್ ಮಾಡ್ಕೊಡ್ತೀರಾ? ಆಂಟಿ, ಕಾಫಿ ಮಾಡ್ಕೊಡ್ಲಾ? ಮುಕ್ಕೊಡಮ್ಮ, ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಮ್ಮ. ಇವ್ರೆ, ನೀವೇನು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಹೊಸಿ ಬಟ್ಟೆ ಐತೆ, ಅದನ್ನ ಒಂದಾಡ್ಬಿಡ್ತೀರಾ? ಅಷ್ಟಾಗೆ ಇವ್ರಿಗೆ ಕಾಫಿ ಮಾಡ್ಕೊಡ್ತೀನಿ. ಸರ್ ಕೊಡಪ್ಪ, ಹಾಕೋತೀನಿ ನೋಡು. ಅವ್ವ ಇಷ್ಟು ಸಲೀಸಾಗಿ ಒಪ್ಕೋತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಒಪ್ಕೊಂಡಿದ್ದನ್ನ ಸರಿ ಅನ್ಸ್ಬೋದು, ಆದ್ರೆ ಅದರಿಂದ ಅವ್ರು ತಪ್ಪು ಪಟ್ಕೊಂಡಿರೋ ಒಳ್ಳೆ ಹೆಸರದೆ. ಅದಕ್ಕೆ ನನ್ನ ನಂಬಿ ಉಸಾರ ಹೋಗಿ ಬರೋ ಪದ ಕಳ್ಸ್ಕೊಂಡವ್ರೆ. ಹೌದು, ಮತ್ತೆ ಮನೆಗೆ ಅಳಿಯಾಗಿ ಬರೋರು ಇಷ್ಟು ಗೌರವ ಗಳಿಸ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಈಗ ನನಗೆ ನಿಮ್ಮೇಲೆ ಪ್ರೀತಿ ಹೆಚ್ಚಾಗೋಯ್ತು. ಆದ್ರೆ ಏನ್ ಮಾಡೋದು, ಬೇರೆ ದಾರಿನೇ ಇಲ್ಲ, ಮುಚ್ಚಿಡ್ಲೇಬೇಕು. ಮುಚ್ಚಿಟ್ಟಿರೋ ಪ್ರೀತಿ ದೇಹದಾಗ ಸೇರ್ಕೊಂಡು ತೂಕ ಹೆಚ್ಚಾಯ್ತದಂತೆ, ಹುಷಾರು ಮಿಸ್. ಓ ಹೌದಾ? ಹ್ಞೂ, ಅದನ್ನ ಆಗಿಂದಾಗಲೇ ಕೊಟ್ಬಿಡ್ಬೇಕಂತೆ. ತಗೊಂಡು ಹೋಗಿ ನಾನು ತಯಾರಾಗಿವ್ನಿ. ಕೊಟ್ಬಿಡಿ. ಕೆಂಪೆ ಏನಂದ್ರೆ? ಕೆಂಪಿನ? ಶ್ರೀ, ನೀವು ಇಲ್ಲಿಂದ ಹೊರಡಿ. ಹೋಗಿ ಹೋಗಿ ಹೋಗಿ. ಇದೇನು ಮಿಸ್ಸು ಓಡಿಸ್ತಿದ್ದೀರಲ್ಲ? ಶ್ರೀ, ಹೇಗಿದ್ರು ನೀವು ಜೊತೆಲೆ ಹುಬ್ಳಿಗೆ ಬರ್ತೀರ ತಾನೆ? ಈಗ ಹೊರಡಿ, ನಾವು ಓದ್ಕೊಳಕ್ ತುಂಬಾ ಇದೆ. ಸರಿ, ಹಂಗಾದ್ರೆ ನಾನು ನನ್ನ ಜೀಪ್ನ ಸರ್ವಿಸ್ಬಿಟ್ಟು ಸಂದಾಗ ತಯಾರಿ ಮಾಡಿಸ್ತೀನಿ. ಯಾಕೆ? ನಾ ಇಬ್ರು ಜೀಪ್ನೇ ಹೋಗ್ಬೇಕಲ್ವೇ? ಅಯ್ಯೋ ಹುಬ್ಳಿ ಅಷ್ಟು ದೂರ ಜೀಪಲ್ಲೆಲ್ಲ ಬೇಡ ಶ್ರೀ, ನಾವು ಟ್ರೈನಲ್ಲೇ ಹೋಗೋಣ. ಅದು ಒಂಥರ ಸಂದಾಗಿ ಇರ್ತೈತೆ. ಸರಿ, ನೀವು ಓದ್ಕೊಳ್ಳಿ. ಬಾಯ್. ಸಿಗಮ್ಮ. ಇದೇನು ಬಂಗಾರ, ಈಟತ್ತಾದ್ರೂ ಎದ್ದೇ ಇದೆಯಲ್ಲ? ನಾನು ಬರೋ ಗಂಟೆ ಕಾಯ್ಕೊಂಡು ಊಟ ಮಾಡ್ದಾಗ ಕುಂತಿದ್ದೆ ಹಿಂಗೆ. ಅವ್ವ ಇರು, ನಾನೇ ಅನ್ನ ಹಾಕೋಬತ್ತೀನಿ. ಬಾರ್ಲ ಇಲ್ಲಿ, ನಾನು ನಿಂಗೋಸ್ಕರನೇ ಕಾಯ್ತೀವಿ. ಈಟೊತ್ತಾದ್ರೂ ನನ್ನ ಮಗ ಬರ್ನಿಲ್ವೇ ಅಂತ. ಎಲ್ಗೆ ಹೋಗಿದ್ದಿಲ್ಲ? ಹುಡುಗ ಜೊತೆಗೆ ಇದ್ದೇವ? ಓಹೋ, ಬೆಳಗಿಂದ್ಲುವೆ? ಹ್ಞೂ, ಅವ್ರನ್ನ ಬಿಟ್ಟು ಇನ್ನೆಲ್ಗೆ ಹೋಗ್ಲಿ? ಸರಿ ಸರಿ. ಯಾಕವ್ವ? ಯಾಕೂ ಇಲ್ಲ ಮಗ, ಸುಮ್ಕೆ ಕೇಳ್ದೆ ಆಟೆಯ. ಸರಿವಾ, ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಬತ್ತೀನಿ, ಆಮೇಲೆ ಇಬ್ರು ಒಟ್ಟಿಗೆ ಊಟ ಮಾಡೋಣ. ಅಮ್ಮೋರೆ, ಜ್ಯೂಸ್ ತಗೊಳ್ಳಿ.
ಬೇಡ ತಗೊಂಡು. ನೀವು ಮಧ್ಯಾಹ್ನ ಊಟನೂ ಮಾಡಿಲ್ಲ ಮೋರೆ, ತಗೊಳ್ಳಿ. ಆ ಬಂಗಾರಮ್ಮ ಮನೆಗೆ ಬಂದು ಹೋದಾಗಿಂದ ನನ್ನ ತಲೆ ಕೆಟ್ಟೋಗದೆ, ಊಟ ಬೇರೆ ಕೇಡು. ತಗೊಂಡೋಗೆ. ಅಮ್ಮ, ಬಂಗಾರಮ್ಮ ಮನೆಗೆ ಬಂದಿದ್ರಾ? ಸರೋಜ, ಬಂಗಾರಮ್ಮ ಮನೆಗೆ ಬಂದಿದ್ರಾ? ಏಯ್, ತಗೊಂಡು. ಬಂದಿದ್ಲು ಕಣ್ಣ, ಬಂದವಳು ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಹೋದ್ಲು ಅಂತೀನಿ. ನಂಗೆ ಒಂದು ಅರ್ಥ ಆಗ್ಲಿಲ್ಲ. ಡಿವೋರ್ಸ್ ಬಗ್ಗೆನಾ? ಅಯ್ಯ, ಆ ಈಸಿಯೇ ಮಾತಾಡಿದ್ರೆ ನಾನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತಿದ್ದೆ? ಮತ್ತೇನಾಯ್ತಮ್ಮ? ಸೀದಾ ಮನೆ ಒಳಗೆ ಬಂದವಳು ಆ ಹುಡುಗಿನ ನನ್ನ ಮಗನಿಂದ ಓಡಾಡೋದನ್ನ ನಿಲ್ಸಕ್ಕೆ ಹೇಳು ಅಂತ ಅದೇನೇನೋ ಬಾಯಿ ಬಂದಂಗೆಲ್ಲ ಮಾತಾಡಿದ್ಲು ಕಣ್ಣ. ಅದೇನು ಮಾತಾಡಿದ್ಲು ನನಗೆ ಅರ್ಥ ಆಗ್ಲಿಲ್ಲ. ನಾನು ಯಾವ ಹುಡುಗಿ ಅಂತ ಕೇಳ್ದೆ, ಅದಕ್ಕೆ ಯಾರ ಫೋಟೋ ತೋರಿಸೋದ್ಲು ಗೊತ್ತಾ? ಯಾರ ಫೋಟೋ? ನಮ್ಮ ಸ್ನೇಹಂದು ಕಣ್ಣ. ಅಲ್ಲ ಕಣ್ಣ, ಈ ಬಂಗಾರಮ್ಮನಿಗೆ ಏನಾದ್ರು ತಲೆ ಕೆಟ್ಟಾಯ್ತಾ? ಇಲ್ಲಮ್ಮ, ಅಮ್ಮ, ಅದು ಸ್ನೇಹ ಕಂಟಿನ ಪ್ರೀತಿಸ್ತಿದ್ದಾಳೆ. ಏನು? ಏನಂದೆ? ತಂಗಿವಾ ಅಣ್ಣಯ್ಯ, ಬಾವ ಏನ ಫೋನ್ ಮಾಡಿದಿರವ? ಇದೇನಣ್ಣಯ್ಯ ದಿಢೀರಂತ ಬಂದು ಹೀಗೆ ಪ್ರಶ್ನೆ ಕೇಳ್ತಿದ್ಯಾ? ನಾನು ಅವ್ರ ಹತ್ರ ಕೊನೆದಾಗ ಯಾವಾಗ ಮಾತಾಡಿದ್ದು ನೆನಪಾಗ್ತಿಲ್ಲ ಅಣ್ಣಯ್ಯ. ಬಾವ ನನ್ನ ಮ್ಯಾಗ ಸಾನ ಕಾಬ್ದೆ ಬರ್ತೀನಿವ. ಗೊತ್ತು. ಗೊತ್ತಾ? ನೀನ್ ಫೋನೇ ಮಾಡಿಲ್ಲ ಅಂದ? ಇದನ್ನ ಅವರೇ ಫೋನ್ ಮಾಡಿ ಹೇಳಬೇಕಾ? ಸ್ನೇಹ ಅವ್ರಿಗೆ ವಿಷಯ ತಿಳಿಸಿರ್ತಾಳೆ. ಅವಳಿಗೆ ಸತ್ಯ ಹೇಳೋಕ್ಕೂ ಆಗದೆ ತಡಿಯೋಕ್ಕೂ ಆಗದೆ ಇವ್ರು ಬದ್ದಾಡಿರ್ತಾರೆ. ಆ ಕೋಪ ನಿನ್ ಮೇಲೆ ನನ್ನ ಮೇಲೆ ತಿರುಗಿರುತ್ತೆ. ನಿನ್ ಮೇಲೆನಾ? ಯಾಕೆ? ಯಾಕಂದ್ರೆ ನಾನು ಅವ್ರ ಹತ್ರ ಆಣೆ ಮಾಡಿಸ್ಕೊಂಡಿದ್ದೀನಿ ಅಣ್ಣಯ್ಯ. ಆಣೆನಾ? ಏನಂತ? ಯಾವುದೇ ಕಾರಣಕ್ಕೂ ನೀವು ಅಣ್ಣಯ್ಯ ಮತ್ತೆ ಸ್ನೇಹನ್ ವಿಷಯಕ್ಕೆ ತಲೆ ಹಾಕಬಾರ್ದು ಅಂತ. ಅಷ್ಟೇ ಅಲ್ಲ, ನೀನು ಬಂಗಾರಮ್ಮನ ಮಗ ಅನ್ನೋ ಸತ್ಯನ ಸ್ನೇಹಂಗೆ ಹೇಳಬಾರ್ದು ಅಂತಲೂ ಮಾತು ತಗೊಂಡಿದ್ದೀನಿ. ಆದರೆ ನಾನು ಅಂದ್ಕೊಂಡಿದ್ದ ಪ್ರಕಾರ ಚಂದ್ರು ಇಷ್ಟೊತ್ತಿಗಾಗಲೇ ಈ ವಿಷಯದ ಬಗ್ಗೆ ನಮ್ಮ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡಬೇಕಿತ್ತು. ಇನ್ನೂ ಸೈಲೆಂಟ್ ಆಗಿದ್ದಾರೆ ಅಂದರೆ ನನಗೆ ಯಾಕೋ ಭಯ ಆಗ್ತಿದೆ ಅಣ್ಣಯ್ಯ. ನಾನು ಸಮಾಧಾನದಿಂದ ಭಾವಂತ ಮಾತಾಡೋಮ ಅನ್ಕೊಂಡೆ, ಆದರೆ ಭಾವ ನಾನು ನೋಡ್ದಂಗೆಲ್ಲ ಗುರಾಯಿಸ್ಕೊಂಡು ನೋಡ್ತಾನೆ ಇರ್ತಾರೆ. ನಾನೇನ ಮಾತಾಡಿ ಅದು ದೊಡ್ಡ ಎಡವಟ್ ಆಗೋದಿದನೋ ಅನ್ಕೊಂಡೆ. ಆದಷ್ಟು ಬಿರ್ನೆ ಭಾವಂತ ಮಾತಾಡೋದೇ ಸರಿ ತಂಗಿವ. ಹೌದು ಅಣ್ಣಯ್ಯ, ನೀನು ಮಾತಾಡುವಾಗ ನನಗೂ ಹೇಳು, ನಾನು ಬರ್ತೀನಿ. ಸರಿವಾ? ನಮ್ಮ ಊರ್ನಾಗೆ ಮುಸ್ರೆ ತಿಕ್ಕೋ ಹೆಂಗ್ಸುವೆ ಅವಳು ಬೀಗ್ರನ ಸೊಸೆನ ಹದ್ ಬಸ್ತಾಗ ಮಡಿಕೊಂಡಿರ್ತಾಳೆ. ನೀನು ಇದ್ಯಾ? ಹೇಳಕ್ಕೆ ನಾಚಿಕೆ ಆಯ್ತದೆ. ನೋಡಿ ರಾಜೇಶ್ವರಿ ಅವರೇ, ನೀವೇನ್ರಿ ಅವಳೇ ಏಕವಚನದಲ್ಲಿ ಹೋಗೇ ಬಾರೆ ಅಂತ ಕರಿತಾ ಇದ್ದಾಳೆ. ನೀವ್ ನೋಡಿದ್ರೆ ರಾಜೇಶ್ವರಿ ಅವರೇ ಅಂತ ರಾಗ ಎಳಿತಾ ಇದ್ದೀರಲ್ಲ. ಓಹೋ,
ನನ್ನ ಮಾತಿನಿಂದ ನಿಂಗೆ ಅವಮಾನ ಆಗೋಯ್ತ ಕೌಸಲ್ಯ? ಯಾಕೆ ನಿನ್ ತವ ಕೂಗಾಡೋ ಹಕ್ಕು ನನ್ಗಿಲ್ವಾ? ಈಗೇನು ನಮ್ಮನ್ ಬೈಯೋದಕ್ಕೆ ಇಲ್ಲಿ ಕರ್ಸ್ಕೊಂಡ್ಯಾ? ಅಯ್ಯಯ್ಯಯ್ಯ, ನಿಮ್ಮನ್ ಬೈಬೇಕು ಅಂತ ನಾನೇನು ಹರಕೆ ಹೊತ್ಕೊಂಡಿವಿನ? ಹೊಟ್ಟೆ ಉರಿತೈತೆ. ಎಂತ ಒಳ್ಳೆ ಅವಕಾಶನ ನೀವಿಬ್ರು ಹಾಳು ಮಾಡ್ಕೊಂಡಿದ್ದೀರಾ ಗೊತ್ತಾ? ಎಲ್ಲ ಇವ್ರು ಮಾಡಿದ ಕೆಲ್ಸನೇ. ಇಂಥವ್ರನ್ನ ಕಟ್ಕೊಂಡು ನಾನು ಇನ್ನೇಂತಾನೆ ನಿರೀಕ್ಷೆ ಮಾಡಕ್ಕಾಗತ್ತೆ? ಎಲ್ಲ ನನ್ನ ಹಣೆ ಬರ. ಕೌಸಲ್ಯ ನೋಡು. ನೀವು ಸುಮ್ಕಿರಿ. ಕೌಸಲ್ಯ ಸರಿಯಾಗಿ ಹೇಳ್ತಾವಳೆ. ನೀವು ಹೋಗಿ ಹೋಗಿ ಇದೇ ಊರ್ನಾಗ ಓಡಾಡ್ಬೇಕಿತ್ತ? ಎಷ್ಟ್ ಸಲ ಹೇಳಿದೀನಿ ನಾನು ಹೇಳೋವರೆಗೂ ಯಾರ ಕಣ್ಗೂ ಕಾಣಿಸ್ಕೋಬೇಡಿ ಅಂತ. ಛೇ, ಆ ಪುಟ್ಟಕ್ಕನ್ ಮುಂದೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅಯ್ಯೋ ಬಿಡು, ನನ್ಗಾಗಿರೋಷ್ಟು ಅವಮಾನ ನಿನ್ಗಾಗಿರಕ್ಕಿಲ್ಲ. ಪಂಚಾಯತ್ನಾಗೆ ಎಲ್ರು ಮುಂದೆ ಆ ಪುಟ್ಟಕ್ಕನ್ ಕಾಲ್ ಹಿಡಿಯಾಗ ಮಾಡಿದ್ಲು ಆ ಬಂಗಾರಮ್ಮ. ನನ್ಗೆ ಹೆಂಗಾಗಿರಕ್ಕಿಲ್ಲ, ನೇಣ್ ಹಾಕಂಗಾಗಿತ್ತು ನನ್ಗೆ. ನಾನೇನಾರ ನಿನ್ ಜಾಗದಾಗ ಇದ್ದಿದ್ರೆ ಆ ಪುಟ್ಟಕ್ಕ ನೇಣ್ ಹಾಕಂಗ್ ಮಾಡ್ತಿದ್ದೆ. ಹಿಂಗ್ ಕೈಲಾಗ್ದೊಳಂಗ್ ಬಂದ್ ನಿಲ್ತಾ ಇರ್ಲಿಲ್ಲ. ನೋಡ್ಲ ಗೂಳಿ, ಅಣ್ಣನ ಪಿರುತಿಲ್ ಬಿದ್ದಿದ್ದಕ್ಕೆ ಅಣ್ಣನಂತ ಅಣ್ಣನೇ ಹಿಂಗಾಗ್ಬಿಟ್ಟವ್ರೆ. ಇನ್ನು ನಾನು ನೀನು ಪಿರುತಿಲ್ ಬಿದ್ರೆ ಏನ್ಲ ಗತಿ? ಏಯ್ ನೀನು ಅನ್ನು ನನ್ನ ಯಾಕೆ ಸೇರ್ಸ್ಕೋತೀಯಾ? ಏಯ್ ಯಾಕ್ಲ ಹಿಂಗಂತಿದ್ಯಾ? ನಿಂಗೂ ಹುಡುಗಿ ಗಿಡಿಗೆ ಅವಳ ಹೆಂಗೆ? ಸರ್ವಾಯ್ತು. ಅಲ್ಲಕ್ಕಲ್ಲ, ನಾವು ಮಾಡ್ತಿರೋದು ಬಡ್ಡಿ ವಸೂಲಿ ಕೆಲಸನ ಇಲ್ಲ ಕದ್ದು ಮುಚ್ಚಿ ಪಿರುತಿ ಮಾಡೋ ಕೆಲಸನ? ಯಾಕ್ರಲ್ಲ ಹಿಂಗಾಯ್ತಿದ್ರೆ ಎಲ್ಲ? ಲೇ ಮುಂಗ್ಸಿ, ನೀನು ಪ್ರೀತಿ ಮಾಡಿ ನೋಡ್ಲಾ, ನಿಂಗೂ ಎಲ್ಲ ಗೊತ್ತಾಯ್ತದೆ. ಆಯ್ತು ಬಿಡು. ಮಿಸ್ ಭಕ್ತ, ಹೇಳೋ ಭಕ್ತ, ಸದಾ ನನ್ನನ್ನೇ ನೆನೆದಿರುವೆ. ನಾನು ನಿನಗಾಗೆ ಬಂದಿದ್ದೇನೆ. ಏನ್ ಬೇಕು ಹೇಳು. ಮಿಸ್ ಇದೇನಿದು? ತ್ರಿಶೂಲನ ತಗೊಂಬಂದು ನಾಲ್ಗೆ ಮ್ಯಾಗ ಬರ್ದ್ಬಿಡ್ತೀರ ಹಿಂಗೆ? ಲೇ, ಅಲ್ಲಿ ನೋಡ್ಲ ಗೂಳಿ, ಭೂಮಿಗೆ ಬಂದ ಭಗವಂತ ಧಾರಾವಾಹಿನಾಗ ಒಬ್ಬೊಬ್ಬನೇ ಮಾತಾಡ್ತಾವನಲ್ಲ, ಹಂಗೆ ಅಣ್ಣನು ಮಾತಾಡ್ತಾವ್ರೆ. ಏನಾಯ್ತಲಾ? ಮಿಸ್ಸು, ಯಾಕೋ ನಿಮ್ಮನ್ನು ನೋಡ್ದೆ ದಿವ್ಸವೇ ಕರಗ್ತಿಲ್ಲ. ಬೆಳಗ್ಗೆಯಿಂದ ಗಟ್ಟಿ ಉಂಡೆ ಹಂಗೆ ಎದೆಯೊಳಗೇನೋ ಸಂಕಟ. ಈಗ ನಾನು ಬಂದೀವನಲ್ಲ ದೊರೆ, ಈಗಲೂ ನೀನು ಎದ್ಯಾಕೆ ಸಂಕಟನ? ಈಗ ಹೊಸಿ ಉಸಿರಾಡ್ದಂಗೈತೆ ನಿಮ್ಮನ್ನು ನೋಡಿದ್ಮ್ಯಾಕೆ. ಹೇಯ್ ಇರಿ ಇರಿ, ನೀವು ನಮ್ಮ ಭಾಷೆ ಮಾತಾಡಿದ್ರು ತಾನೆ? ನಾನೀಗ ನಿಂದು ಯಾವತ್ತೆ, ನಾನು ಎಲ್ಲ ಭಾಷೆ ಮಾತಾಡ್ತೀನಿ. ಏನಾಯ್ತಲ್ಲ ಅಣ್ಣಂಗೆ? ಆದ್ರೆ ನಮ್ಮ ಪಿರುತಿ ಭಾಷೆ ಅರ್ಧಕ್ಕೆ ನಿಂತೋಗೈತಲ್ಲ ಮಿಸ್ಸು, ನಿಮ್ಮನ್ನು ನೋಡೋಕೆ ಆಯ್ತಿಲ್ಲ. ಅದಕ್ಕೆ ಬಂದೀವನಲ್ಲ ದೊರೆ.
ಎಲ್ಲಿ ಇನ್ನೊಂದ್ಕಿತ ಕರೀರಿ. ದೊರೆ. ನೇರವಾಗಿ ಓದ್ಕೊಳಕ್ಕೆ ತೊಂದರೆ ಕೊಡೋಕ್ಕಿಲ್ಲ ಅಂತ ತೀರ್ಮಾನ ಮಾಡಿ ಹಿಂಗೆ ಒಂಟಿಯಾಗಿ ನಿಂತೀವಿ. ಹೇಗಿದ್ರು ಹುಬ್ಳಿಗೆ ಬರ್ತಿದ್ದೀರಲ್ಲ, ಚಿಂತೆ ಯಾಕೆ? ಆದರೂ ಚಿಂತನೆ. ಹುಬ್ಳಿಗೆ ಹೋಗೋ ಸಮಯ ದಿನ ಬರ್ಲಪ್ಪ ದೇವ್ರೆ. ತಥಾಸ್ತು.